ಇನ್ನು ಈಶ್ವರಪ್ಪನವರ ಈ ಹೇಳಿಕೆಗೆ ವಿಜೇಂದ್ರ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ವಿಜೇಂದ್ರ ಅವರು ಹೇಳಿದ್ದೇನು? ಇಂಥದಕ್ಕೆಲ್ಲ ನಾನು ಪ್ರತಿಕ್ರಿಯೆಯನ್ನ ನೀಡಲ್ಲ. ಬಂಡಾಯ ನಾಯಕರ ಬಗ್ಗೆ ಯಾವುದೇ ರೀತಿಯಾಗಿ ಸಭೆಯಲ್ಲಿ ನಿನ್ನೆ ಚರ್ಚೆ ಆಗಿಲ್ಲ. ದೆಹಲಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಸಭೆ ನಡೀತಲ್ವಾ, ಆ ಸಭೆಯಲ್ಲೂ ಕೂಡ ಬಂಡಾಯ ನಾಯಕರ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳೋ ಮೂಲಕವಾಗಿ ಈಶ್ವರಪ್ಪನವರಿಗೆ ಒಂದು ಚಾಟಿ ಬೀಸಿದ್ದಾರೆ. ನಾನು ಪ್ರತಿಕ್ರಿಯೆ ಎಲ್ಲ ಕೊಡಲ್ಲ ಅನ್ನೋ ಮಾತನ್ನ ಕೂಡ ಆಡಿದ್ದಾರೆ. ಈಶ್ವರಪ್ಪನವರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡೋಕೆ ಹೋಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ನಮ್ಮ ವರಿಷ್ಠರು ನನಗೆ 3 ವರ್ಷಗಳ ಅವಧಿಗೆ ಅಥವಾ ಒಂದು ಅವಧಿಗೆ ನನ್ನ ಅಧ್ಯಕ್ಷ ಆಗಿ ನೇಮಕ ಮಾಡಿದ್ದಾರೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಸೊ ಹಾಗಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಒಂದ್ಸಲ ವಿಜೇಂದ್ರ ಅವರು ಅಧ್ಯಕ್ಷರು ಅಂತೇಳಿ ಘೋಷಣೆ ಮಾಡಿದ್ಮೇಲೆ ಈ ರೀತಿ ನಿರ್ಧಾರ ಮಾಡ್ತಾರೆ ಅಂತಕ್ಕಂಥದ್ದು ನಾನು ಒಪ್ಪೋದಿಲ್ಲ. ಇನ್ನು ಕಾಂಗ್ರೆಸ್ನಲ್ಲಿ ಬಾಕಿ ಉಳಿದಂತ 21 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು. ಅದು ಇವತ್ತೇ ಫೈನಲ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಇವತ್ತು ಸಂಜೆ. ಸೊ ಚಾಮರಾಜನಗರ ಸೇರಿದಂತೆ 21ಕ್ಕೂ ಹೆಚ್ಚಕ್ಕೂ ಇವತ್ತೇ ಟಿಕೆಟ್ ಪ್ರಕಟವಾಗುತ್ತೆ. 21 ಕ್ಷೇತ್ರಕ್ಕೂ ಕೂಡ ಚಾಮರಾಜನಗರದಲ್ಲಿ ಮಹದೇವಪ್ಪ ಪುತ್ರನಿಗೆ ಟಿಕೆಟ್ ಫೈನಲ್ ಆಗುತ್ತೆ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ಗೆ ಟಿಕೆಟ್ ಫೈನಲ್ ಆಗಲಿದೆ. ಸಂಜೆ 4 ಗಂಟೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಕೊನೆ ಸುತ್ತಿನ ಸಭೆಯನ್ನ ನಡೆಸಲಿದೆ. ಸಂಜೆ 6 ಗಂಟೆಯ ನಂತರ ಕಾಂಗ್ರೆಸ್ನ ಪಟ್ಟಿ ಪ್ರಕಟವಾಗುತ್ತೆ. ಒಂದ್ ಕಡೆಗೆ ಬಿಜೆಪಿಯಿಂದ 8 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿ ಬರಬೇಕಾಗಿದೆ. ಇನ್ನೊಂದು ಕಡೆಗೆ ಕಾಂಗ್ರೆಸ್ ಈಗಾಗಲೇ 7 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಇನ್ನುಳಿದಂಥ 21 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮಗೊಳಿಸಬೇಕು. ಇವತ್ತು ಸಂಜೆ ಅದು ಪ್ರಕಟವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿದ್ದು ಚಾಮರಾಜನಗರ. ಆಲ್ಮೋಸ್ಟ್ 21 ಕ್ಷೇತ್ರಗಳಲ್ಲೂ ಕೂಡ ಈಗ ಕಾಂಗ್ರೆಸ್ ಯಾರನ್ನ ಕಣಕ್ಕಿಳಿಸುತ್ತೆ ಅಂತ ಹೇಳಿ. ಕಾರಣ ಅವ್ರ ಮುಂದೆ ಬಿಜೆಪಿ ಈಗಾಗಲೇ 20 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಪ್ರಕಟ ಮಾಡಿ ಆಗಿದೆ. ಹಾಗಾಗಿ ಯಾರನ್ನು ಎದುರಾಳಿಯಾಗಿ ನಿಲ್ಲಿಸಬೇಕು ಏನು ಅನ್ನೋದನ್ನ ಕಾಂಗ್ರೆಸ್ ತುಂಬ ಡೀಪ್ ಆಗಿ ಡಿಸ್ಕಷನ್ ಅನ್ನು ಮಾಡಿಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಮೈಸೂರಿನಿಂದ ನನ್ನ ಸಹೋದ್ಯೋಗಿ ಕೆಪಿ ನಾಗರಾಜ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಈಗ ಕಾಂಗ್ರೆಸ್ 21 ಬಾಕಿ ಉಳಿಸ್ಕೊಂಡಿರುವಂತಹ ಕ್ಷೇತ್ರಗಳಲ್ಲಿ ಸ್ಪೆಷಲಿ ಇಂಟ್ರೆಸ್ಟಿಂಗ್ ಆಗಿ ಹಲವು ಕ್ಷೇತ್ರಗಳು ಕಾಣಿಸಿಕೊಳ್ತಾ ಇದೆ. ಸೊ ಈ ಕ್ಷೇತ್ರಗಳಲ್ಲಿ ಮೈಸೂರು ಕೂಡ ಬಹಳ ಇಂಪಾರ್ಟೆಂಟ್ ಇದೆ, ಚಾಮರಾಜನಗರ ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ಏನ್ ಬರ್ತಾ ಇದೆ ಈ ಕ್ಷೇತ್ರಗಳ ಬಗ್ಗೆ ಮಾಹಿತಿ? ಬಹುತೇಕ ಕಾಂಗ್ರೆಸ್ನ ಅಂತಿಮವಾದಂತಹ ಪಟ್ಟಿ, ಯಾಕಂದರೆ ಈಗಾಗಲೇ 7 ಅಭ್ಯರ್ಥಿಗಳ ಟಿಕೆಟನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಈಗ ಬಾಕಿ ಇರುವಂಥದ್ದು 21. ಆ 21ಕ್ಕೆ 21ರ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಇವತ್ತಿನ ಸಂಜೆಯ ವೇಳೆಗಳಿಗೆ ಬಹುತೇಕ ಕಾಂಗ್ರೆಸ್ ಬಿಡುಗಡೆ ಮಾಡುತ್ತೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಈಗಾಗಲೇ ಕೇವಲ ಇವತ್ತು 17 ಜನರ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗುತ್ತೆ. ಇನ್ನು 4 ಕ್ಷೇತ್ರಗಳಿಗೆ ಇನ್ನೂ ಕೂಡ ಬಾಕಿ ಇರುತ್ತೆ ಅನ್ನುವಂಥ ಮಾತುಗಳಿದ್ದು. ಆದರೆ ಈಗ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಇವತ್ತೇ ಒಟ್ಟಾರೆಯಾದಂಥ 21 ಸೀಟ್ಗಳಿಗೂ ಕೂಡ ಟಿಕೆಟ್ ಪ್ರಕಟ ಆಗುತ್ತೆ ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಚಾಮರಾಜನಗರದಲ್ಲಿ ಡಾಕ್ಟರ್ ಎಸ್.ಸಿ. ಮಹದೇವಪ್ಪರ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ಸಿಗುತ್ತೋ ಇಲ್ಲೋ ಅನ್ನುವಂಥ ವಿಚಾರದಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳಾಗ್ತಾ ಇತ್ತು. ಮತ್ತು ಈಗ ವೇಟಿಂಗ್ ಲಿಸ್ಟಲ್ಲಿ ಇದ್ದಂಥ 4 ಕ್ಷೇತ್ರಗಳಲ್ಲಿ ಅದು ಕೂಡ ಒಂದು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಚಾಮರಾಜನಗರವೂ ಕೂಡ ಇತ್ತು. ಹೀಗಾಗಿ ಇವತ್ತು ಬಿಡುಗಡೆ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಬಹುತೇಕ ಎಲ್ಲದೂ ಕೂಡ 21ಕ್ಕೆ 21 ಕೂಡ ತೀರ್ಮಾನ ಆಗಿದೆ. 4 ಗಂಟೆಗೆ ಅಂತಿಮ ಹಂತದ ಒಂದು ಸಭೆ ಕಾಂಗ್ರೆಸ್ನ ಹೈಕಮಾಂಡ್ ನಡೆಸುತ್ತೆ. ಬಹುತೇಕ ಇವತ್ತಿನ ಸಂಜೆ 5-6 ಗಂಟೆ ಒಳಗಡೆಗೆ 21 ಕ್ಷೇತ್ರಗಳಿಗೂ ಕೂಡ ಕಾಂಗ್ರೆಸ್ನ ಹುರಿಯಾಳುಗಳ ಪಟ್ಟಿ ಬಿಡುಗಡೆ ಆಗುತ್ತೆ. ಈಗಾಗಲೇ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಂ ಲಕ್ಷ್ಮಣ್ಗೆ ಟಿಕೆಟ್ ಫೈನಲ್ ಆಗಿರುವಂಥದ್ದು ಖಚಿತವಾಗಿದೆ. ಅದಕ್ಕೆ ಜೊತೆಯಾಗಿಯೇ ಚಾಮರಾಜನಗರ ಕ್ಷೇತ್ರದಿಂದಲೂ ಕೂಡ ಮಹದೇವಪ್ಪರ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ಫೈನಲ್ ಆಗಿರುವಂಥದ್ದು ಖಚಿತವಾಗ್ತಾ ಇದೆ. ಅರುಣ್. ಓಕೆ ಕೆಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇವತ್ತು ಸಂಜೆ 4 ಗಂಟೆಗೆ ಒಂದು ಕೊನೆ ಸುತ್ತಿನ ಸಭೆ ಇದೆ. ಆ ಸಭೆಯ ಬಳಿಕ ಫೈನಲ್ ಆಗಿ 21 ಕ್ಷೇತ್ರಗಳಿಗೆ ಅಭ್ಯರ್ಥಿ ಯಾರು ಅನ್ನುವಂಥದ್ದನ್ನು ಕಾಂಗ್ರೆಸ್ ಘೋಷಣೆ ಮಾಡುತ್ತೆ, ಪಟ್ಟಿಯನ್ನು ರಿಲೀಸ್ ಮಾಡುತ್ತೆ.